ಇನ್ನು ಇದೇ ಸಂದರ್ಭದಲ್ಲಿ ನಾನು ಮಂಡ್ಯ ಕ್ಷೇತ್ರದ ಆಕಾಂಕ್ಷಿ ಅಲ್ಲ. ನಾನು ಈ ಹಿಂದೆ ಕೂಡ ಹೇಳಿದ್ದೆ, ಮಂಡ್ಯದಿಂದ ಸ್ಪರ್ಧೆ ಮಾಡುವ ವಿಚಾರವನ್ನ ನಿರಾಕರಿಸಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. ನಾನು ಯೂಟರ್ನ್ ಹೊಡೆಯೋ ಗಿರಾಕಿ ಅಲ್ಲ ಅಂದಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. ಈಗ ನಾನು ಮಂಡ್ಯ ಆಕಾಂಕ್ಷಿ ಅಲ್ಲ. 2019ರಲ್ಲಿ ಅಭ್ಯರ್ಥಿಯಾಗಿದ್ದೆ, ಸೋತಿದ್ದೆ. ಈಗಲೂ ನನ್ನ ಸ್ಪರ್ಧೆಗೆ ಸಹಜವಾಗಿ ಮಂಡ್ಯ ಮುಖಂಡರ ಒತ್ತಾಯ ಇದೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. ಈ ಹಿಂದೆ ಸುಮಲತಾ ಅಂಬರೀಶ್ ಅವರ ವಿರುದ್ಧವಾಗಿ ನಿಂತಿದ್ರು. ಯಾಕಂತಂದ್ರೆ ಇವರಿಗೆ ಅಂದ್ರೆ ಕಾಂಗ್ರೆಸ್ ಯಾವುದೇ ಅಭ್ಯರ್ಥಿಯನ್ನ ಹಾಕಿರಲಿಲ್ಲ, ಪಕ್ಷೇತರ ಅಭ್ಯರ್ಥಿ ಆಗಿದ್ರು ಸುಮಲತಾ ಅಂಬರೀಶ್. ಈ ಕಡೆ JDS ಅಭ್ಯರ್ಥಿ ಆಗಿದ್ರು ನಿಖಿಲ್ ಕುಮಾರಸ್ವಾಮಿ ಅವರು ಸುಣ್ಣಾಗಿದ್ರು. ಸೊ ಸ್ವಾಭಿಮಾನಿ ಅನ್ನುವಂತಹ ಹೇಳಿಕೆಯನ್ನ ಕೊಟ್ಕೊಂಡು ಅನೇಕ ಕಾರಣಗಳಿಂದ ಸುಮಲತಾ ಅಂಬರೀಶ್ ಅವರು ಗೆದ್ದಿದ್ರು. ಆದ್ರೆ ಈ ಬಾರಿ ಬಿಜೆಪಿ ಜೊತೆ ಕೈ ಜೋಡಿಸಿರೋದ್ರಿಂದ ಸುಮಲತಾ ಅಂಬರೀಶ್ ಅವರಿಗೆ ಮಂಡ್ಯ ಕ್ಷೇತ್ರದಿಂದ ಬಿಜೆಪಿಯಿಂದ ಟಿಕೆಟ್ ಸಿಗೋದು ಡೌಟು. ಆದ್ರೆ 100% ನಿಖಿಲ್ ಕುಮಾರಸ್ವಾಮಿ ಅವರು ನಿಲ್ತಾರೆ ಅನ್ನೋ ಮಾತುಗಳಿಗೆ ತೆರೆ ಎಳೆಯುವ ಪ್ರಯತ್ನ ಮಾಡಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಜನಾರ್ದನ್, ಒಂದ್ ಕಡೆ ಯೂಟರ್ನ್ ಅನ್ನೋದಕ್ಕಿಂತಲೂ ಕೂಡ ಹೆಚ್ಚಿನದಾಗಿ ಬಹುತೇಕವಾಗಿ ಮಂಡ್ಯ ಅಭ್ಯರ್ಥಿ ಬಿಜೆಪಿ ಮತ್ತು JDS ಒಂದು ಏನು ಈಗಾಗಲೇ ಮೈತ್ರಿ ಆದ ದಿನದಿಂದಲೂ ಕೂಡ ಮಂಡ್ಯ ಮಾತ್ರ JDSಗೆ, ಅಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನೇ ನಿಲ್ಲಿಸೋದು ಅನ್ನುವಂತಹ ಬಹುತೇಕ ಮಾತುಕತೆಗಳು ನಡೀತಾ ಇತ್ತು. ಆದ್ರೆ ಈಗ ಇದಕ್ಕೆ ವ್ಯತಿರಿಕ್ತವಾದ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ನಾನಂತರೂ ಆಕಾಂಕ್ಷಿ ಅಲ್ಲ ಅಂದಿದ್ದಾರೆ. ಸೊ ಹಾಗಾದ್ರೆ ಮುಂದಿನ ಮಂಡ್ಯ ರಾಜಕೀಯ ಯಾವೆಲ್ಲ ತಿರುವನ್ನ ಪಡೆದುಕೊಳ್ಬಹುದು ಅಂತ? ಶಿಲ್ಪಾ, ನೀವ್ ಹೇಳ್ದಾಗೆ ಬಹಳ ದಿನಗಳಿಂದ ಎಲ್ಲರೂ ಕೂಡ ಅಂದ್ಕೊಂಡಿದ್ದು ಕುಮಾರಸ್ವಾಮಿ ಅವರು ಅಥವಾ ನಿಖಿಲ್ ಅವರು ಇಬ್ಬರಲ್ಲೊಬ್ರು ಕಣಕ್ಕೆ ಇಳಿತಾರೆ ಅಂತ ಹೇಳಿ. ಅದರಲ್ಲೂ ನಿಖಿಲ್ ಅವರು ಕಳೆದ ಬಾರಿ ಸ್ಪರ್ಧೆ ಮಾಡಿ ಸೋತಿದ್ರು. ಆ ಕಾರಣಕ್ಕಾಗಿ ಈ ಬಾರಿ ಖಂಡಿತವಾಗ್ಲಿ ಅವರಿಗೆ ಅವಕಾಶವನ್ನು ಕೊಡ್ತಾರೆ. ಒಂದು ಅನುಕಂಪ ಇರುತ್ತೆ, ಮತ್ತೆ JDS ಜೊತೆಯಲ್ಲಿ ಬಿಜೆಪಿ ಬೆಂಬಲ ಕೂಡ ಇರುತ್ತೆ. ಈ ಕಾರಣಕ್ಕಾಗಿ ಬಹಳ ಅನುಕೂಲ ಆಗುತ್ತೆ ಅವರಿಗೆ. ಸುಮಲತಾ ಅವರು ಸ್ಪರ್ಧೆ ಮಾಡಲ್ಲ, ಅವ್ರನ್ನ ಕಳೆದ ಹಿಂದೆ ಸರಿಸುವಂತ ಪ್ರಯತ್ನವನ್ನ ಮಾಡ್ತಾರೆ, ಮಾತುಕತೆಯನ್ನ ಮಾಡಿ, ಇಂತ ಒಂದು ನಿರೀಕ್ಷೆ ಇತ್ತು. ಆದ್ರೆ ಇವತ್ತು ನಿಖಿಲ್ ಅವರು ಪಕ್ಷದ ಕಚೇರಿ JP ಭವನದಲ್ಲಿ ಮಾಧ್ಯಮ ಜೊತೆ ಮಾತಾಡ್ತಾ ಹೇಳಿದ್ದಾರೆ, ನಾನು ಯಾವುದೇ ಕಾರಣಕ್ಕೂ ಸ್ಪರ್ಧೆಯನ್ನ ಮಾಡಲ್ಲ ಅಂತ ಹೇಳಿ. ನಾನು ಒಂದು ಕ್ಷೇತ್ರದಲ್ಲಿ ಓಡಾಡಿದ್ದೀನಿ ನಿಜ, ಅಲ್ಲಿನ ಸ್ಥಳೀಯ ಮುಖಂಡರುಗಳೆಲ್ಲ ಪ್ರಮುಖರೆಲ್ಲರೂ ಕೂಡ ಕರೆದು ಕ್ಷೇತ್ರದಲ್ಲಿ ಓಡಾಡುವಂತೆ ಮನವಿ ಮಾಡ್ಕೊಂಡಿದ್ರು. ಆ ಕಾರಣಕ್ಕಾಗಿ ಪಕ್ಷ ಸಂಘಟನೆಗಾಗಿ ನಾನು ಓಡಾಡಿದ್ದೀನಿ. ನನ್ನ ಗಮನ 28 ಲೋಕಸಭಾ ಕ್ಷೇತ್ರದ ಮೇಲೆ ಇರುತ್ತೆ. ನಾನು ಯಾವುದೇ ಕಾರಣಕ್ಕೂ ಕೂಡ ಸ್ಪರ್ಧೆ ಮಾಡಲ್ಲ ಅನ್ನೋಂತ ಮಾತನ್ನ ಸ್ಪಷ್ಟವಾಗಿ ಇವತ್ತು ಹೇಳಿದ್ದಾರೆ. ಇಲ್ಲಿಗೆ ಒಂದು ಅಂಶ ಸ್ಪಷ್ಟ ಆಗತ್ತೆ ಶಿಲ್ಪಾ, ಇಲ್ಲಿ ನಿಖಿಲ್ ಅವರು ಸ್ಪರ್ಧೆ ಮಾಡಲ್ಲ, ಆದ್ರೆ ಕುಮಾರಸ್ವಾಮಿ ಅವರ ಸ್ಪರ್ಧೆಗೆ ಇನ್ನಷ್ಟು ಕುತೂಹಲ ಹೆಚ್ಚಾಗ್ತಾ ಇದೆ. ಅವರು ನಿರೀಕ್ಷೆ ಜಾಸ್ತಿ ಆಗ್ತದೆ, ಅವರೇ ಸ್ಪರ್ಧೆ ಮಾಡಬಹುದು ಅನ್ನೋಂತ ಪ್ರಶ್ನೆ ಇತ್ತು. ಒಂದ್ ವೇಳೆ ನಿಖಿಲ್ ಅವರು ಸ್ಪರ್ಧೆ ಮಾಡಿಲ್ಲ ಅಂದ್ರೆ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡಬಹುದು ಅಂತ ಹೇಳಿ. ಬಹುಶಃ ನಿಖಿಲ್ ಅವರ ಹೇಳಿಕೆಯನ್ನ ಗಮನಿಸಿದ್ರೆ ಕುಮಾರಸ್ವಾಮಿ ಅವರ ಸ್ಪರ್ಧೆ ಇಲ್ಲಿ ಹೆಚ್ಚಿನ ಅಂಶಗಳಲ್ಲಿ ಕಾಣ್ತಾ ಇದೆ, ಅವರೇ ಸ್ಪರ್ಧೆ ಮಾಡಬಹುದೇನೋ ಅಂತ ಹೇಳಿ. ಹಾಸನದಲ್ಲಿ ಪ್ರಜ್ವಲ ಸ್ಪರ್ಧೆ ಮಾಡಿದ್ರೆ ಇಲ್ಲಿ ಈ ಕಡೆಯಲ್ಲಿ ಅವರ ಚಿಕ್ಕಪ್ಪ ಕುಮಾರಸ್ವಾಮಿ ಸ್ಪರ್ಧೆ ಮಾಡ್ತಾರೆ ಅಂತ ಅನಿಸ್ತಾ ಇದೆ ಈಗಿನ ಸದ್ಯದ ಒಂದು ಪರಿಸ್ಥಿತಿಯನ್ನ ಗಮನಿಸಿದಾಗ. ನಿಖಿಲ್ ಅವರು ಇವತ್ತು ಮಾತುಕತೆಯನ್ನ ಮಾಡಿದರೆ ಅವ್ರ ಕ್ಷೇತ್ರದಲ್ಲಿ ಕೂಡ ಹೆಚ್ಚಿನ ಇದಾಗಿ ಓಡಾಡ್ತಾ ಇದ್ದಾರೆ. ಕಾರಣ ಏನಂತಂದ್ರೆ ಅವ್ರ ಕುಟುಂಬದವರು ಒಬ್ಬರು ಸ್ಪರ್ಧೆ ಮಾಡ್ತಾರೆ ಅನ್ನೋಂತ ಒಂದು ಹಿಂಟ್ ಅವರಿಗೂ ಕೂಡ ಇದ್ದೇ ಇರತ್ತೆ. ಪಕ್ಷದಲ್ಲಿ ಆ ಬಗ್ಗೆ ಚರ್ಚೆ ಕೂಡ ಆಗಿರತ್ತೆ. ಮತ್ತೆ ಅಲ್ಲದೆ JDS ನ ಕೆಲವು ಶಾಸಕರು ಪ್ರಮುಖರು GT ದೇವೇಗೌಡ ಸೇರಿದಾಗೆ ಬೇರೆ ಬೇರೆ ಪ್ರಮುಖರೆಲ್ಲ ಹೇಳ್ತಾ ಇರೋದು, ದೇವೇಗೌಡರ ಕುಟುಂಬದಿಂದ ಇಬ್ಬರು ಕಣಕ್ಕೆ ಇಳಿತಾರೆ ಲೋಕಸಭಾ ಚುನಾವಣೆಯಲ್ಲಿ ಅನ್ನೋಂತ ಮಾತುಗಳು ಕೇಳಿ ಬರ್ತಾ ಇತ್ತು. ಹಾಗಾಗಿ ಬಹುಶಃ ಕುಮಾರಸ್ವಾಮಿ ಮಂಡ್ಯದಲ್ಲಿಯೇ ಸ್ಪರ್ಧೆ ಮಾಡಬಹುದು. ಅವರ ಬೇರೆ ಬೇರೆ ಲೆಕ್ಕಾಚಾರಗಳಿದಾವೆ. ಬೆಂಗಳೂರು ಗ್ರಾಮಾಂತರ ಮತ್ತು ಕೋಲಾರ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ಬೇಕು ಅಂತ ಹೇಳಿ. ಒಂದ್ ವೇಳೆ ಅಲ್ಲಿ ಕ್ಷೇತ್ರಗಳು ಸಿಕ್ಕಿದ್ರೆ, ಬಿಜೆಪಿ ಜೊತೆ ಹೊಂದಾಣಿಕೆಯಲ್ಲಿ ಮಾತುಕತೆಯಲ್ಲಿ 3-4 ಕ್ಷೇತ್ರಗಳಿಗಿಂತ ಹೆಚ್ಚು ಕ್ಷೇತ್ರ ಸಿಕ್ಕಿದ್ರೆ ಆವಾಗ ಮಂಡ್ಯದಲ್ಲಿ ಬೇರೆಯವ್ರನ್ನ ಕಣಕ್ಕಿಳಿಸಿ ಕುಮಾರಸ್ವಾಮಿ ಅವರು ಬೇರೆ ಕಡೆಯಲ್ಲಿ ಸ್ಪರ್ಧೆ ಮಾಡಬಹುದು ಅನ್ನೋ ಒಂದು ನಿರೀಕ್ಷೆ ಇದೆ. ಇಲ್ಲದೆ ಹೋದ ಪಕ್ಷದಲ್ಲಿ ಕೇವಲ ಹಾಸನ ಮಂಡ್ಯಕ್ಕೆ ಸೀಮಿತ ಆಯ್ತು ಅಂದ್ರೆ ಮಂಡ್ಯದಲ್ಲಿ ಕುಮಾರಸ್ವಾಮಿ ಸ್ಪರ್ಧೆ ಸದ್ಯಕ್ಕಂತೂ ಬಹುತೇಕ ಖಚಿತ ಅನಿಸ್ತಾ ಇದೆ. ಯಾಕಂದ್ರೆ ನಿಖಿಲ್ ಅವರು ಸ್ಪರ್ಧೆ ಮಾಡಲ್ಲ, ನಾನು ಯೂಟರ್ನ್ ಹೊಡೆಯಲ್ಲ ಅನ್ನೋಂತ ಮಾತನ್ನ ಈಗ ಸ್ಪಷ್ಟವಾಗಿ ಅವರೇ ತಿಳಿಸಿರುವಂತ ಹಿನ್ನೆಲೆಯಲ್ಲಿ ಆ ಒಂದು ಸಾಧ್ಯತೆ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಶಿಲ್ಪಾ, ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.